ನಮಸ್ಕಾರ. ಈ ವಿಡಿಯೋದಲ್ಲಿ ಸಮಚಿಹ್ನೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ನನ್ನ ಹತ್ರ 3 ಬಾಳೆಹಣ್ಣಿದೆ. ಆ 3 ಬಾಳೆಹಣ್ಣಿಗೆ ನಾನು ಎಷ್ಟನ್ನ ಕೂಡಿಸಿದ್ರೆ ನನ್ನ ಬಳಿ 10 ಬಾಳೆಹಣ್ಣು ಆಗ್ತಾವ. ಅಲ್ಲಿ ಡ್ಯಾಶ್ ಇದೆ ನೋಡಿ, ಆ ಡ್ಯಾಶ್ ಅಲ್ಲಿ ಯಾವ ಸಂಖ್ಯೆಯನ್ನು ತುಂಬಿದ್ರೆ ನನ್ನ ಬಳಿ 10 ಬಾಳೆಹಣ್ಣು ಆಗ್ತಾವ. ನೋಡಿ, ಈ ಕಡೆ ಬಲಭಾಗದಾಗ ಇದು 10 ಬಾಳೆಹಣ್ಣುಗಳು ಅದಾವ. ಇಲ್ಲಿ ಎಷ್ಟು ತುಂಬಬೇಕು ನಾ ಈ ಡ್ಯಾಶ್ ಒಳಗ? ನೀವೆಲ್ಲರೂ ಈ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ. ಆ ಡ್ಯಾಶ್ದಾಗ ಎಷ್ಟು ತುಂಬಿದ್ರೆ 10 ನಮಗೆ ಉತ್ತರ ಬರ್ತದ. ಈಗ ನೋಡ್ರಿ, ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ 3 ಅದಾವ. 3 ಬಾಳೆಹಣ್ಣು ನಿಮ್ಗೆ ಕಾಣಿಸ್ಲಿತ್ತಾವ ಲೆಫ್ಟ್ ಸೈಡ್ ಎಡಭಾಗದಾಗ. ಇನ್ನೊಂದು ಬಾಳೆಹಣ್ಣು ತಗೋತೀನಿ, ಇದು 4ನೇದ್ದು. ಇದು 4ನೇ ಬಾಳೆಹಣ್ಣು, ಇದು 5ನೇ ಬಾಳೆಹಣ್ಣು, ಇನ್ನೊಂದು ಇದು 6ನೇ ಬಾಳೆಹಣ್ಣು, 7, ಮತ್ತೆ ಇನ್ನೊಂದು ತಗೊಳ್ತೀನಿ, ಇದು 8, 9, ಆಮೇಲೆ ಇದು 10ನೇ. ಸೊ ಟೋಟಲ್ ಎಷ್ಟಾಯ್ತು? ಈ ಕಡೆ ಒಟ್ಟು ಎಡಗಡೆ 10 ಆಯ್ತು, ಮತ್ತೆ ಬಲಗಡೆ 10 ಆಯ್ತು. ಕೌಂಟ್ ಮಾಡ್ತಾ ಇದ್ದೇನೆ ನೋಡಿ, 7, 8, 9, 10. ಸೊ ಎಷ್ಟು ಬಾಳೆಹಣ್ಣನ್ನು ನಾವು ಆ್ಯಡ್ ಮಾಡ್ದಂಗೆ ಆಯ್ತು, ಕೂಡಿಸ್ದಂಗೆ ಆಯ್ತು ನೋಡೋಣ. ಇವಾಗ ಬಲಗಡೆ 10 ಇದೆ. ಈಗ ನಾನು ಕೂಡಿಸಿರ್ತಕ್ಕಂಥದ್ದು 1, 2, ಇದು 3, 4, 5, 6 ಮತ್ತು 7. ಅಂದರೆ ಒಟ್ಟಾರೆ 7 ಬಾಳೆಹಣ್ಣುಗಳನ್ನು ನಾನು ಎಡಭಾಗದಲ್ಲಿ ಕೂಡಿಸಿದೆ. ಅಂದರೆ 3 ಮತ್ತೆ ಈ ಮೊದಲಿನ 3 ಬಾಳೆಹಣ್ಣುಗಳು ಮತ್ತು ಈ 7 ಬಾಳೆಹಣ್ಣುಗಳನ್ನು ಸೇರಿಸಿದ್ರೆ ನಮಗೆ 10. ಅಂದರೆ 7 ಬಾಳೆಹಣ್ಣುಗಳನ್ನು ನಾವು ಸೇರಿಸಬೇಕು ಅಂದಾಗ ನಮಗೆ 10 ಬರುತ್ತದೆ. ಇವಾಗ ನೋಡಿದ್ರಿ, ಬಲಭಾಗದಲ್ಲಿ 10 ಇದೆ ಮತ್ತು ಎಡಭಾಗದಲ್ಲಿ 10 ಇದೆ. ಅಂದರೆ ಸಮಚಿಹ್ನೆ, ಎಡಭಾಗದಲ್ಲಿ ಎಷ್ಟು ಸಂಖ್ಯೆ ಆಗುತ್ತೋ ಬಲಭಾಗದಲ್ಲಿ ಅಷ್ಟೇ ಇದ್ರೆ ಅದನ್ನು ನಾವು ಸಮಭಾಗವಾಗಿದೆ ಅಂತ ಹೇಳ್ತೀವಿ.